ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ತೊಗರಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ತೊರ್ವಿ ಗ್ರಾಮದಲ್ಲಿ ತೊಗರಿ ಖರೀದಿ ಕೇಂದ್ರವನ್ನ ಪುನರ್ ಸ್ಥಾಪಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಮಿತಿ ಮತ್ತು ತಾಲೂಕಾ ಸಮಿತಿ ಗ್ರಾಮ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ. ಮನವಿಗೆ ಸ್ಪಂದಿಸಿದ್ದಾರೆಂದು ಜಿಲ್ಲಾಧ್ಯಕ್ಷ ಶಂಕರಗೌಡ ಹಿರೇಗೌಡರ್ ತಿಳಿಸಿದರು. ಇಂದು ದಿನಾಂಕ 10/2/2025 ತೊರ್ವಿ ಗ್ರಾಮದಿಂದ ಸುಮಾರು ಜನ ರೈತರು ಇನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಮಿತಿ ಮತ್ತು ತಾಲೂಕಾ ಸಮಿತಿ ಗ್ರಾಮ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರುವ ವಿಷಯ ಏನಂತಂದ್ರೆ ತೊಗರಿ ಕೇಂದ್ರವನ್ನು ಪುನರ್ ಸ್ಥಾಪಿಸುವ ಕುರಿತು ಖರೀದಿ ಕೇಂದ್ರ. ಯಾಕಂತಂದ್ರೆ ಈ ವರ್ಷದಲ್ಲಿ ತೊಗರಿ ರೇಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಕುಸಿದು ಹೋಗಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರ ಇದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡೈತಿ. ಈ ಬೆಂಬಲ ಬೆಲೆಗೋಸ್ಕರ ಏನಪ್ಪಾ ಅಂದ್ರೆ 8,000 ರೂಪಾಯಿ ಘೋಷಣೆ ಆಗಿದೆ. ಅದಕ್ಕೆ ಎಲ್ಲ ರೈತರ ತೊಗರಿ ಕೇಂದ್ರದ ಮೂಲಕನೇ ಖರೀದಿ ಮಾಡ್ಬೇಕಂತ ಹೇಳಿ ನಮ್ಮ ಮನವಿ ಆಗಿತ್ತು. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಆ ಮನವಿಗೆ ಸ್ಪಂದಿಸಿದ್ದಾರೆ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ಭರವಸೆ ಇದೆ, ವಿಶ್ವಾಸವಿದೆ. ಆದ ಕಾರಣ ಸಕಾರಾತ್ಮಕವಾಗಿ ಕೂಡ ಸ್ಪಂದಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಎಲ್ಲ ತೊರ್ವಿ ಗ್ರಾಮದ ಎಲ್ಲ ರೈತಾಪಿ ವರ್ಗಕ್ಕೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತೊರ್ವಿ ಗ್ರಾಮದಲ್ಲಿ ಈ ತೊಗರಿ ಕೇಂದ್ರ ಇನ್ನೂ ಚಾಲೂ ಆಗಿಲ್ಲ, ಚಾಲೂ ಮಾಡಬೇಕು. ಅದರ ಸಂಬಂಧ ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿವಿ ನಾವು. ಅವರಾದರೂ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಚಾಲೂ ಮಾಡ್ತೀನಿ ಅಂತೇಳಿ. ಹೊರಗೆ ನೋಡಿದ್ರೆ 6,000, 5,500, 6,000 ತರ ತೊಗರಿ ರೇಟು. ಸರ್ಕಾರದಿಂದ 8,000 ರೂಪಾಯಿ ಆಗಿದೆ. ಎಷ್ಟು ಲಘು ತಗೋತೀರಿ ಅಷ್ಟು ಉತ್ತಮ ಆಗ್ತೈತಿ ಅಂತೇಳಿ ರೈತರಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈಗ ತೊಗರಿ ನೀವು ಕೇಂದ್ರ ಚಾಲೂ ಮಾಡ್ರಿ ಅಂತೇಳಿ ಮನವಿ ಕೊಟ್ಟಿವಿ ನಾವು. तोर के बारे में मनवी देने आए थे यहाँ, मनवी डीसी को मनवी दिए में तरवे में तोर के अंदर ओपनिंग करो को हम बोलिए. तरवे में इतने नया था भी हो, सब रहता पास तोर बहुत है भी, रेट भी कम है. गवर्नमेंट से उन्होंने ले को हमें मनवी दिया. क्या रेट है अब तोर 6,000 है, 7,000 है मार्केट में. गवर्नमेंट से 8,000 का बोले उन्होंने, और लेकर हमें मनवी देनी है उनको. हाँ दे रहे हैं, तो ले आजू बाजू चालू है, भर ले रहे हैं. हमें तरवे की किच नहीं है करतूंगा बोली. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.